ನೆಕ್ಸ್ಟು ಇದೇ ನಿನ್ನೆ ಅವರು ಬಂದಿದ್ರಲ್ಲ, ಕಾಣಿಸ್ಕೊಂಡ್ರಲ್ಲ, ಈ ವಿಚಾರ ಇನ್ನೂ ಒಂದು ಗಂಭೀರ ಆರೋಪಕ್ಕೆ ಕಾರಣ ಆಗ್ತಾ ಇದೆ. ಏನದು? ಕೊಲೆ ಕೇಸ್ ಸಾಕ್ಷಿದಾರನ ಜೊತೆಗೆ ಆರೋಪಿ ದರ್ಶನ್ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಯಾಗಿದ್ದಾರೆ ನಟ ಚಿಕ್ಕಣ್ಣ. ನಮ್ಗೆಲ್ಲರಿಗೂ ಗೊತ್ತು, ಅವರು CRPC 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ದಾಖಲಿಸಿದ್ದಾರೆ ಅಂತ. ಈ ಹಿಂದೆ ಪರಪ್ಪನಗ್ರಹಾರ ಜೈಲಲ್ಲೂ ಕೂಡ ಚಿಕ್ಕಣ್ಣ ದರ್ಶನ್ ಹೋಗಿ ಭೇಟಿಯಾಗಿದ್ದ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಸಾಕ್ಷಿದಾರನ ಮೇಲೆ ಪ್ರಭಾವ ಬೀರೋ ಸಾಧ್ಯತೆ ಹಿನ್ನೆಲೆಯಲ್ಲಿ ಚಿಕ್ಕಣ್ಣಗೆ ಬುಲಾವ್ ಕೂಡ ಕೊಟ್ಟಿದ್ರು ಪೊಲೀಸರು. ಹಾಗೆಲ್ಲ ಹೋಗಿ ಭೇಟಿ ಆಗಂಗಿಲ್ಲ, ಟ್ರಯಲ್ ಸ್ಟಾರ್ಟ್ ಆಗದೆ ಅಂತ. ಬಸವೇಶ್ವರ ನಗರದ ACP ಕಚೇರಿಗೆ ನೋಟಿಸ್ ಅನ್ನ ಕೊಟ್ಟು, ಅಂದ್ರೆ ACP ಕಚೇರಿಯವರು ನೋಟಿಸ್ ಅನ್ನ ಕೊಟ್ಟು ಕರೆಸಿದ್ರು ಪೊಲೀಸರು. ಬಟ್ ಈಗ ನೋಡಿದ್ರೆ ಕತೆ ಬೇರೆ ಇದೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಬೇಲ್ ಕಂಡೀಷನ್ನ ಸ್ಪಷ್ಟ ಉಲ್ಲಂಘನೆ. ಯಾವುದೇ ಆರೋಪಿತ ವ್ಯಕ್ತಿ ಸಾಕ್ಷಿದಾರನನ್ನ ಮೀಟ್ ಮಾಡೋದು ಅಥವಾ ವಿಕ್ಟಿಮ್ನ ಮೀಟ್ ಮಾಡೋದು ಟ್ರಯಲ್ ಆಗದೆ ಇರೋ ಸಂದರ್ಭದಲ್ಲಿ, ಅಂದರೆ ಟ್ರಯಲೇ ಸ್ಟಾರ್ಟ್ ಆಗದೆ ಇರೋ ಸಂದರ್ಭದಲ್ಲಿ ಸ್ಪಷ್ಟ ಉಲ್ಲಂಘನೆ ಆಗಿದೆ. ಪೊಲೀಸರಿಗೆ ಒಂದು ಅಸ್ತ್ರ ಸಿಕ್ಕಂತಾಗಿಲ್ವಾ? ಇವರು ಬೇಲನ್ನು ರಿಜೆಕ್ಟ್ ಮಾಡಬೇಕು ಅಂತ ಕೇಳೋದಕ್ಕೆ ಒಂದು ಅರ್ಜಿ, ಇವರು ಒಂದು ಅಸ್ತ್ರವನ್ನು ಇವರೇ ಕೊಟ್ಟಂಗೆ ಕಾಣಿಸ್ತಾ ಇದೆ. ಮಮತಾ, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ ಅವರು ಈಗಾಗಲೇ ಜಾಮೀನನ್ನ ಪಡೆದುಕೊಂಡಿದ್ದಾರೆ. ಜೊತೆಗೆ ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಕೂಡ ಪೊಲೀಸರು ಸಲ್ಲಿಕೆ ಮಾಡಿದ ಬಳಿಕ ಅವರು ಈಗ ಸಾಕ್ಷಿದಾರರ ಜೊತೆ ಸಿನಿಮಾ ವೀಕ್ಷಣೆ ಮಾಡಿರುವಂತದ್ದು ಕಂಡು ಬಂದಿದೆ. ಹಾಗಾಗಿ ಪೊಲೀಸರು ಯಾವ ರೀತಿಯಾಗಿ ಪರಿಗಣಿಸ್ತಾರೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಈ ಒಂದು ಬಹಳ ಪ್ರಮುಖವಾಗಿ ಸಾಕ್ಷಿ ಆಧಾರದ ಮೇಲೆ ಪ್ರಭಾವ ಬೀರ್ತಾರೆ ಅನ್ನುವಂತ ಕಾರಣಕ್ಕಾಗಿ ಅವರನ್ನ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಭೇಟಿ ಆಗಬಾರ್ದು ಅನ್ನುವಂತ ಆದೇಶ ಕೋರ್ಟ್ ಕೊಟ್ಟಿತ್ತು. ಅದಾದರೂ ಕೂಡ ದರ್ಶನ್ ಅವರು ನಿನ್ನೆ ಸಿನಿಮಾ ವೀಕ್ಷಣೆ ಮಾಡಿರುವಂತದ್ದು. ಚಿಕ್ಕಣ್ಣ ಜೊತೆ ಸಿನಿಮಾ ವೀಕ್ಷಣೆ ಅಂದ್ರೆ ಚಿಕ್ಕಣ್ಣ ಈ ಪ್ರಕರಣದಲ್ಲಿ 164 ಮಾಡಿ ಅವರನ್ನ ಸಾಕ್ಷಿದಾರರನ್ನಾಗಿ ಪರಿಗಣಿಸುವ ಕಾರಣಕ್ಕಾಗಿ ಈ ಚಾರ್ಜ್ ಶೀಟ್ ಆಗಿರೋದ್ರಿಂದ ಭೇಟಿಯಾಗಿ ಯಾವ ರೀತಿ ಅವರ ಭೇಟಿ ಆಗ್ಬೋದು ಇಲ್ಲೋ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಿರುವಂತ ವಿಚಾರ. ಯಾವ ರೀತಿ ಪೊಲೀಸರು ಇದನ್ನ ಪರಿಗಣಿಸ್ತಾರೆ ಅನ್ನುವಂಥದ್ದು ಕಾದು ನೋಡ್ಬೇಕಾಗತ್ತೆ. ಧನ್ಯವಾದ ನಾಗೇಶ್, ತಮ್ಮ ಮಾಹಿತಿಗಾಗಿ.